ನಮಸ್ಕಾರ ಸ್ನೇಹಿತರೆ. ಒಂದು ಪುಟ್ಟ ಕತೆ ನಿಮ್ಮ ಜೊತೆ. ಒಂದು ಪುಟ್ಟ ಸಂಸಾರ, ತಂದೆ, ತಾಯಿ ಮತ್ತು ಮಗ. ತಂದೆಯ ಹೆಸರು ಮಂಜಯ್ಯ, ತಾಯಿ ಸೀತವ್ವ. ಇವರ ಮುದ್ದಿನ ಮಗ ಮಹೇಶ. ಮಗನಿಗೆ ಸರಿಸುಮಾರು 25 ವರ್ಷ. ಬಹಳ ಸಂತೋಷದಿಂದ ಇಡ್ತಾರೆ. ಒಂದು ದಿನ ತಂದೆ ಮಗನನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ನಾವು ಸತ್ರು ಮನೆಗೆ ಬರಬೇಡ ಅಂತಾರೆ. ಅಕ್ಕಪಕ್ಕದವರ ಹಾಗೂ ಊರಿನವರ ಮಾತು ಕೇಳಿ ಮಗನನ್ನ ಮನೆಗೆ ಇನ್ನು ಮುಂದೆ ಬರಬೇಡ ಅಂತ ಹೇಳಿ 5 ವರ್ಷ ಕಳೆಯಿತು, 10 ವರ್ಷ ಮುಗಿಯಿತು. ಮಗ ಮನೆಯಿಂದ ದೂರ ಉಳಿದೇ ಬಿಟ್ಟ. ಒಂದು ದಿನ ತಂದೆಗೆ ತುಂಬಾ ಜೋರಾಗಿ ಜ್ವರ ಕಾಣಿಸುತ್ತೆ. ಆ ಸಮಯದಲ್ಲಿ ಅಕ್ಕಪಕ್ಕದವರು ಇಲ್ಲ, ಊರಿನವರು ಕೂಡ ಇಲ್ಲ. ಹಾಗೂ ಹೀಗೂ ತನ್ನ ಹೆಂಡತಿ ಗಂಡನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಇವರ ಜೊತೆ ಖರ್ಚಿಗೂ ದುಡ್ಡು ಇರೋದಿಲ್ಲ. ಮಂಜಯ್ಯನವರ ಚಿಕಿತ್ಸೆಗೆ ಸುಮಾರು 25,000 ಅಂತ ಡಾಕ್ಟರ್ ಅವರು ಹೇಳಿದಾಗ ಸೀತವ್ವ ದಿಕ್ಕು ತೋಚದೆ ಹೋಗ್ತಾರೆ. ದೇವರ ಮುಂದೆ ಬಂದು ನೀನೇ ಕಾಪಾಡಪ್ಪ ಅಂದಾಗ ಅಲ್ಲಿದ್ದ ಒಬ್ಬ ನರ್ಸ್, ನಿಮ್ಮ ಗಂಡನ ಚಿಕಿತ್ಸೆ ಆರಂಭವಾಗಿದೆ, ಎಮರ್ಜೆನ್ಸಿ ಆಗಿ ರಕ್ತ ಕೊಡಬೇಕಿತ್ತು, ಅದರ ವ್ಯವಸ್ಥೆ ಕೂಡ ಆಗಿದೆ, ನೀವು ಚಿಂತೆಯನ್ನ ಬಿಡಿ, ನೀವು ಯಾವುದೇ ಮೊತ್ತವನ್ನು ಕೂಡ ಕೊಡುವ ಅವಶ್ಯಕತೆ ಇಲ್ಲ, ಅದರ ವ್ಯವಸ್ಥೆ ಕೂಡ ಆಗಿದೆ, ನಿಮ್ಮ ಗಂಡನನ್ನ ನೀವು ಆರಾಮವಾಗಿ ಇವತ್ತು ಸಂಜೆ ಕರೆದುಕೊಂಡು ಹೋಗಿ. ಸೀತವ್ವ ಬಹಳ ಖುಷಿಯಿಂದ ಇಷ್ಟಕ್ಕೆಲ್ಲ ಕಾರಣ ಯಾರು, ಆ ಪುಣ್ಯಾತ್ಮ ಯಾರು ಅಂದಾಗ ಅಲ್ಲಿದ್ದ ಡಾಕ್ಟರ್ ಈ ಮಾತನ್ನ ಕೇಳಿ ಹೇಳ್ತಾರೆ, 10 ವರ್ಷಗಳ ಹಿಂದೆ ಊರಿನವರ ಮಾತು ಕೇಳಿ, ಅಕ್ಕಪಕ್ಕದವರ ಮಾತು ಕೇಳಿ 25 ವರ್ಷ ನಿಮ್ಮ ಜೊತೆ ಇದ್ದ ಮಗನನ್ನು ಹೊರ ಹಾಕಿದ್ರಲ್ಲ, ಅವರೇ ಇವತ್ತು ಕಾರಣ. ಒಂದು ಬಾರಿ ಅಲ್ಲಿ ನೋಡಿ ಅಂದಾಗ ಆಸ್ಪತ್ರೆಯ ನೇಮ್ ಬೋರ್ಡ್ ನಲ್ಲಿ ಇರುತ್ತೆ, ಮಂಜಯ್ಯ ಸೀತವ್ವನವರ ಕೊಡುಗೆ ಅಂತ. ತಂದೆ ತಾಯಿ ತುಂಬಾ ಖುಷಿ ಪಡ್ತಾರೆ. ನೀವು ಕೂಡ ಖುಷಿ ಪಟ್ರಿ ಅಲ್ವಾ? ನೀತಿ ಇಷ್ಟ ಸ್ನೇಹಿತರೆ, ಕಷ್ಟದ ಸಮಯದಲ್ಲಿ ಯಾರು ಬರಲ್ಲ, ಮನೆಯವರೇ ಆಸರೆ, ತಂದೆ ತಾಯಿಗೆ ಮಗನೇ ಆಸರೆ, ಮಗನಿಗೆ ತಂದೆ ತಾಯಿಯೇ ಆಸರೆ ಎನ್ನುವುದು ಈ ಕಥೆಯ ನೀತಿ. ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಹೊಸ ಕಥೆಯ ಜೊತೆ ಸಿಗ್ತೇನೆ. ಅಷ್ಟರವರೆಗೂ ವೇಟ್ ಮಾಡ್ತಾ ಇರಿ. ಒಂದು ಹೊಸ ಕತೆ ಮತ್ತೊಂದು ರೆಡಿ ಮಾಡಿ, ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.